ಕೋಟಾ ಫ್ಯಾಕ್ಟ್ರಿ. ಈ ಸೀರೀಸ್ ಪೂರ್ತಿ ಬ್ಲ್ಯಾಕ್ ಅಂಡ್ ವೈಟ್ ಅಲ್ಲೇ ಇರುತ್ತೆ. ಇದಕ್ಕೆ ಒಂದು ರೀಸನ್ ಕೂಡ ಇದೆ. ಮೊದಲನೇದಾಗಿ ಇವರು ಕಲರ್ ಅಲ್ಲೇ ಶೂಟ್ ಮಾಡಿರೋದು. ಅದಾದ್ಮೇಲೆ ಅದನ್ನ ಪೋಸ್ಟ್ ಪ್ರೊಡಕ್ಷನ್ ಅಲ್ಲಿ ಮೋನೋಕ್ರೋಮ್ ಆಗಿ ಕನ್ವರ್ಟ್ ಮಾಡಿದ್ದಾರೆ. ಈ ಬ್ಲ್ಯಾಕ್ ಅಂಡ್ ವೈಟ್ ಮಾಡಿರೋ ಉದ್ದೇಶ ಕೋಟಾ ಫ್ಯಾಕ್ಟ್ರಿಯಲ್ಲಿ ಓದ್ತಿರೋ ಸ್ಟೂಡೆಂಟ್ಸ್ಗೆ ಅವರ ಲೈಫ್ ಒಂಥರ ಬೋರಿಂಗ್, ಕಲರ್ಲೆಸ್ ಅಂಡ್ ಡಿಪ್ರೆಸಿಂಗ್ ಆಗಿ ಇರುತ್ತೆ. ಸೊ ಅದು ಆಡಿಯನ್ಸ್ಗೆ ಎಕ್ಸ್ಟ್ರಾ ಇಂಪ್ಯಾಕ್ಟ್ ಮಾಡುತ್ತೆ ಅಂತ ಈ ಬ್ಲ್ಯಾಕ್ ಅಂಡ್ ವೈಟ್ ಅಲ್ಲಿ ರಿಲೀಸ್ ಮಾಡಿದ್ದಾರೆ. ಸೊ ಈ ಬ್ಲ್ಯಾಕ್ ಅಂಡ್ ವೈಟ್ ಅಲ್ಲಿರೋ ಈ ಸೀರೀಸ್ ನೋಡ್ಬೋದಾ ಇಲ್ವಾ ಅಂತ ತಿಳ್ಕೊಳಕ್ ಮುಂಚೆ ನೀವಿನ್ನೂ ಈ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಅಂಡ್ ಡೈರೆಕ್ಟ್ ಆಗಿ ಪ್ಲಾಟ್ ವಿಷಯಕ್ಕೆ ಬರೋದಾದ್ರೆ, ವೈಭವ್ ಅನ್ನೋ ಹುಡುಗ IIT ಕ್ರ್ಯಾಕ್ ಮಾಡಬೇಕು ಅಂತ ಕೋಟಾಗೆ ಕೋಚಿಂಗ್ಗೋಸ್ಕರ ಬರ್ತಾನೆ. ಬಟ್ ಇಲ್ಲಿ ತುಂಬಾ ಇನ್ಸ್ಟಿಟ್ಯೂಷನ್ಸ್ ಇರುತ್ತೆ. ಅದರಲ್ಲಿ ಮಹೇಶ್ವರಿ ಕ್ಲಾಸಸ್ ನಂಬರ್ 1 ಟಾಪ್ ಇನ್ಸ್ಟಿಟ್ಯೂಷನ್ ಕೋಟಾದಲ್ಲಿ. ಬಟ್ ವೈಭವ್ಗೆ ಅಲ್ಲಿ ಸೀಟ್ ಸಿಗಲ್ಲ. ಆದ್ರೆ ಅದ್ರ ಕೆಳಗಡೆ ಇರೋ ಪ್ರಾಡಿಜಿ ಇನ್ಸ್ಟಿಟ್ಯೂಷನ್ ಅಲ್ಲಿ ಸೀಟ್ ಸಿಗುತ್ತೆ. ವೈಭವ್ಗೆ ಮಹೇಶ್ವರಿಯಲ್ಲಿ ಸೀಟ್ ಸಿಗ್ಲಿಲ್ಲ ಅಂತ ತುಂಬಾ ಬೇಜಾರಲ್ಲಿದ್ದಾಗ ಮೀನಾ, ಜೀತು ಭಯ್ಯ, ದೀಪಕ್ ಇವ್ರ ಜೊತೆ ಇನ್ನೂ 3 ಜನ ಪರಿಚಯ ಆಗ್ತಾರೆ. ಅದಾದ್ಮೇಲೆ ಕೋಟಾದಲ್ಲಿ ಏನೇನ್ ನಡೆಯುತ್ತೆ, ಆ ಸ್ಟೂಡೆಂಟ್ಸ್ ಲೈಫಲ್ಲಿ ಏನೇನೆಲ್ಲ ಆಗುತ್ತೆ, ಎಜುಕೇಶನ್ ಅವ್ರ ಮೇಲೆ ಎಷ್ಟು ಪ್ರೆಷರ್ ಬಿಲ್ಡ್ ಮಾಡುತ್ತೆ, ಅಂಡ್ ಅಲ್ಲಿರೋ ಸ್ಟ್ರಿಕ್ಟ್ ಪ್ರೊಸೆಸ್ಗಳು, ಸ್ಟೂಡೆಂಟ್ಸ್ಗಳ ಫನ್, ಇವೆಲ್ಲ ನೀವು ಸೀರೀಸ್ ಅಲ್ಲೇ ನೋಡಬೇಕು. ಇನ್ನ ಈ ಸೀರೀಸ್ ಅಲ್ಲಿ ಟೋಟಲ್ 3 ಸೀಸನ್ಸ್ ಇದಾವೆ. ಪ್ರತಿ ಸೀಸನ್ ಅಲ್ಲೂ 5 ಎಪಿಸೋಡ್ಸ್ ಇರುತ್ತೆ. ಅಂಡ್ ಪ್ರತಿ ಎಪಿಸೋಡ್ಗಳು 40 to 45 ಮಿನಿಟ್ಸ್ ಇರುತ್ತೆ. ಫಸ್ಟ್ಲಿ ಈ ಬ್ಲ್ಯಾಕ್ ಅಂಡ್ ವೈಟ್ ಯಾವ ನೋಡ್ತಾನೆ ಗುರು ಅಂತ ಸುಮಾರು ಜನಕ್ಕೆ ಅನ್ನಿಸ್ಬೋದು. ಇನ್ಫ್ಯಾಕ್ಟ್ ನನಗೂ ಇದೇ ರೀತಿ ಫೀಲ್ ಆಗಿತ್ತು. ಬಟ್ ಸ್ಟಾರ್ಟಿಂಗ್ 10 to 15 ಮಿನಿಟ್ಸ್ ಆ ಥರ ಅನಿಸ್ಬೋದು. ಒಂದು ಎಪಿಸೋಡ್ ನೋಡಾದ್ಮೇಲೆ ಅದ್ರ ಪರ್ಸ್ಪೆಕ್ಟಿವೇ ಚೇಂಜ್ ಆಗ್ಬಿಡುತ್ತೆ. ಇನ್ನೇನು ಎಪಿಸೋಡ್ ಮುಗಿತಿದ್ದಂಗೆ ಇನ್ನೊಂದು ಎಪಿಸೋಡ್ ನೋಡೋಣ ಅಂತ ಅನಿಸುತ್ತೆ. ಅಷ್ಟು ಇಂಟ್ರೆಸ್ಟಿಂಗ್ ಆಗಿರುತ್ತೆ ಅಂಡ್ ಎಂಗೇಜಿಂಗ್ ಆಗಿ ಕೂಡ ಇರುತ್ತೆ. ಈ ಥರ ನೋಡಬೇಕಾದ್ರೆ ಆ ಬ್ಲ್ಯಾಕ್ ಅಂಡ್ ವೈಟ್ ಮ್ಯಾಟರೇ ಆಗಲ್ಲ. ಇನ್ನು ಎಪಿಸೋಡ್ ವೈಸ್ ಅಲ್ಲಿರೋ ಸ್ಕ್ರೀನ್ ಪ್ಲೇ ಸಖತ್ತಾಗಿದೆ. ಅಂಡ್ ಪ್ರತಿಯೊಬ್ಬರು ಕ್ಯಾರೆಕ್ಟರ್ಸ್ನು ಪರ್ಫೆಕ್ಟ್ ಆಗಿ ಸೆಲೆಕ್ಟ್ ಮಾಡಿದ್ದಾರೆ. ಯಾವ ಕ್ಯಾರೆಕ್ಟರು ಸಹ ಅನ್ನೆಸೆಸರಿ ಅಂತ ಎಲ್ಲೂ ಅನ್ಸಲ್ಲ. ಪ್ರತಿ ಕ್ಯಾರೆಕ್ಟರ್ಗೂ ನಾವು ಬೇಗ ಕನೆಕ್ಟ್ ಆಗ್ಬಿಡ್ತೀವಿ. ಎಸ್ಪೆಷಲಿ ಜೀತು ಭಯ್ಯ ಅನ್ನೋ ಕ್ಯಾರೆಕ್ಟರ್ ಮೇಜರ್ ಹೈಲೈಟ್ ಈ ಸೀರೀಸ್ಗೆ. ಅವ್ರಿಲ್ಲ ಅಂದ್ರೆ ಈ ಸೀರೀಸೇ ಇಲ್ಲ ಅನ್ನೋ ತರ ಪರ್ಫಾರ್ಮ್ ಮಾಡಿದ್ದಾರೆ. ಈ ಸೀರೀಸ್ನ ಸ್ಟೂಡೆಂಟ್ಸ್ಗಳು ಮಿಸ್ ಮಾಡ್ದಲ್ಲೇ ನೋಡಬೇಕು. ಯಾಕಂದ್ರೆ ಅಲ್ಲಿರೋ ಸ್ಟೂಡೆಂಟ್ಸ್ಗೆ ಎಂಥ ಸಿಚುವೇಶನ್ಸ್ ಬರುತ್ತೆ, ಅದನ್ನ ಅವರು ಯಾವ ರೀತಿ ಸಾಲ್ವ್ ಮಾಡ್ಕೊತಾರೆ, ಟೀಚರ್ ಹತ್ರ ಬಾಂಡಿಂಗ್ ಹೆಂಗಿರಬೇಕು, ಅಂಡ್ ಟೀಚರ್ ಸ್ಟೂಡೆಂಟ್ ಹತ್ರ ಯಾವ ರೀತಿ ಇರಬೇಕು, ಇನ್ನು ಸ್ಟೂಡೆಂಟ್ಸ್ ಸೋಲ್ತೀನಿ ಅನ್ನೋ ಟೈಮಲ್ಲಿ ಟೀಚರ್ ಅವರಿಗೆ ಯಾವ ತರ ಮೋಟಿವೇಶನ್ ಮಾಡ್ತಾರೆ, ಇವೆಲ್ಲ ಪರ್ಫೆಕ್ಟ್ ಆಗಿ ಪ್ರೆಸೆಂಟ್ ಮಾಡಿದ್ದಾರೆ. ಅಂಡ್ ಇದರಲ್ಲಿ ಬರೀ ಓದೋದಷ್ಟೇ ಅಲ್ಲ, ಸ್ಟೂಡೆಂಟ್ಸ್ಗಳ ಫನ್, ಲವ್ ಸ್ಟೋರಿ, ಲೈಫ್ ಲೆಸನ್ಸ್, ಜಲಸಿ, ಕಾಮಿಡಿ ಇವೆಲ್ಲ ಇರೋದ್ರಿಂದ ಎಲ್ಲೂ ಬೋರ್ ಫೀಲ್ ಆಗಲ್ಲ. ಇನ್ನ ಇದರಲ್ಲಿ ಕ್ಯಾರೆಕ್ಟರ್ಸ್ ಮಧ್ಯೆ ಇರೋ ಕಾನ್ವರ್ಸೇಷನ್ಸ್, ಡೈಲಾಗ್ಸ್, ಬಾಡಿ ಲ್ಯಾಂಗ್ವೇಜ್ ಎಲ್ಲ ಆ ಕ್ಯಾರೆಕ್ಟರ್ಸ್ಗೆ ಮಾಡಿಸ್ದಂಗಿದೆ. ಅಂಡ್ ಜೊತೆಗೆ ಇದರಲ್ಲಿರೋ ಎಮೋಷನ್ಸ್ಗೆ ಸ್ಟೂಡೆಂಟ್ಸ್ಗಳು ತುಂಬಾ ಕನೆಕ್ಟ್ ಆಗ್ತಾರೆ, ಅದಂತೂ ಪಕ್ಕ. ಅಂಡ್ ಪರ್ಫಾರ್ಮೆನ್ಸಸ್ ವಿಷಯಕ್ಕೆ ಬರೋದಾದ್ರೆ, ಜೀತು ಭಯ್ಯ ಕ್ಯಾರೆಕ್ಟರ್ ಮಾಡಿರೋ ಜಿತೇಂದ್ರ ಕುಮಾರ್ ಏನ್ ಆಕ್ಟಿಂಗ್ ಮಾಡಿದ್ದಾರೆ ಗುರು, ತಿಂದು ಬಿಸಾಕಿದ್ದಾರೆ. ಈ ಸೀರೀಸ್ ಯಾರೆಲ್ಲ ನೋಡ್ತೀರಾ ಪಕ್ಕ ಜೀತು ಭಯ್ಯ ಕ್ಯಾರೆಕ್ಟರ್ಗೆ ಫ್ಯಾನ್ ಆಗ್ತೀರಾ. ಅವರ ಪರ್ಫಾರ್ಮೆನ್ಸ್ ಮಾತ್ರ ನೆಕ್ಸ್ಟ್ ಲೆವೆಲ್. ಪ್ರತಿ ಸ್ಟೂಡೆಂಟ್ಸ್ಗಳು ಆ ಥರ ಟೀಚರ್ ಇರಬೇಕು ಅಂತ ಅನ್ಕೊಂತಾರೆ. ಇವರು ಮಾತಾಡೋ ರೀತಿ ಅಂಡ್ ಸ್ಟೂಡೆಂಟ್ಸ್ ಫೇಲ್ ಆದಾಗ ಅವ್ರಿಗೆ ಮಾಡೋ ಮೋಟಿವೇಶನ್, ತಪ್ಪು ಮಾಡಿದಾಗ ಹೇಳೋ ಬುದ್ಧಿವಾದ ಎಲ್ಲ ಸೂಪರ್. ಇನ್ನು ಸ್ಟೂಡೆಂಟ್ಸ್ ಕ್ಯಾರೆಕ್ಟರ್ ಮಾಡಿರೋ ವೈಭವ್, ವರ್ತಿಕಾ, ಮೀನಲ್, ಶಿವಾಂಗಿ, ಮೀನಾ, ಉದಯ್ ಗುಪ್ತಾ ಇವ್ರಿಗೆ ಕೊಟ್ಟಿರೋ ಕ್ಯಾರೆಕ್ಟರ್ಗೆ ಕಂಪ್ಲೀಟ್ ಪರ್ಫೆಕ್ಟ್ ಪರ್ಫಾರ್ಮ್ ಕೊಟ್ಟಿದ್ದಾರೆ. ಅಂಡ್ ಉದಯ್ ಗುಪ್ತಾ ಮಾಡೋ ಕಾಮಿಡಿ ಚೆನ್ನಾಗಿದೆ. ಇದ್ರ ಜೊತೆ ಇಲ್ಲಿ ಫನ್ ಜನರೇಟ್ ಆಗಕ್ಕೆ ರೀಸನ್ ಇವನು ಕೊಡೋ ಐಡಿಯಾಸ್ಗಳೇ. ಇನ್ನು ಮಿಕ್ಕಿದ ಆಕ್ಟರ್ಸ್ ಎಲ್ಲರೂ ಅವ್ರಿಗೆ ಕೊಟ್ಟಿರೋ ರೋಲ್ನ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ದಾರೆ. ಇನ್ನು ಟೆಕ್ನಿಕಲ್ ವಿಷಯಕ್ಕೆ ಬರೋದಾದ್ರೆ, ಸಿನಿಮಾಟೋಗ್ರಫಿ, ಸ್ಕ್ರೀನ್ ಪ್ಲೇ, ಎಡಿಟಿಂಗ್, ಕ್ಯಾಮ್ರಾ ವರ್ಕ್ ಎಲ್ಲ ಸಕ್ಕತ್ತಾಗಿದೆ. ಅಂಡ್ ಅಲ್ಲಲ್ಲಿ ಮ್ಯೂಸಿಕ್ ಬರುತ್ತೆ, ಅದು ಕೂಡ ಚೆನ್ನಾಗಿದೆ. ಅಂಡ್ ಲಾಸ್ಟ್ ಸೀಸನ್ ಅಲ್ಲಿ ಸ್ವಲ್ಪ ಜಾಸ್ತಿ ಎಮೋಷನಲಿ ಮಾಡುತ್ತೆ. ಅಲ್ಲಿ ಹಾಕಿರೋ ಸಾಂಗ್ ಪರ್ಫೆಕ್ಟ್ ಆಗಿ ಸೂಟ್ ಆಯ್ತು. ಇನ್ಫ್ಯಾಕ್ಟ್ ಆ ಸೀನ್ ನೋಡಿದಾಗ ಬೇಜಾರು ಕೂಡ ಆಗುತ್ತೆ. ಸೊ ಓವರ್ ಆಲ್ ಎಲ್ಲರೂ ನೋಡ್ಲೇಬೇಕಾದಂತ ಸೀರೀಸ್ ಇದು. ಎಸ್ಪೆಷಲಿ ಪೇರೆಂಟ್ಸ್ ಅಂಡ್ ಸ್ಟೂಡೆಂಟ್ಸ್ ಸಿಕ್ಕಾಪಟ್ಟೆ ಚೆನ್ನಾಗಿದೆ. ನನಗಂತೂ ತುಂಬಾ ಇಷ್ಟ ಆಯ್ತು. ದೊಡ್ಡವ್ರಿಗೆ ಈ ಸೀರೀಸ್ ಅಷ್ಟು ಇಂಪ್ಯಾಕ್ಟ್ ಮಾಡ್ದಲೇ ಇರ್ಬೋದು, ಬಟ್ ಈ ಕಾಲೇಜ್ ಸ್ಟೂಡೆಂಟ್ಸ್ಗಂತೂ ಪಕ್ಕ ಇಷ್ಟ ಆಗುತ್ತೆ. ಅಂಡ್ ಈ ಸೀರೀಸ್ನ ಮಿಸ್ ಅಂತೂ ಮಾಡ್ಕೊಂಬಿಡಿ. ಜೊತೆಗೆ ಸ್ಟೂಡೆಂಟ್ಸ್ಗಳು ಈ ಸೀರೀಸ್ ನೋಡಿ ಎಷ್ಟೋ ವಿಚಾರಗಳನ್ನ ಕಲಿಬಹುದು. ಇನ್ನ ತುಂಬಾ ಓದ್ದಲ್ಲೇ ಇರೋರ್ಗೆ ಅಂಡ್ ಈ ಜಸ್ಟ್ ಪಾಸ್ ಆಗೋರ್ಗೆ ಈ ಸೀರೀಸ್ ನೋಡ್ಬೇಕಾದ್ರೆ ಏನ್ ಈ ರೇಂಜಿಗೆಲ್ಲ ಓದ್ತಾರ ಗುರು ಅಂತ ಅನ್ಸ್ಬೋದು. ಇನ್ಫ್ಯಾಕ್ಟ್ ನನಗೂ ಇದೇ ತರ ಅನ್ನಿಸ್ತು ನೋಡ್ಬೇಕಾದ್ರೆ. ಇನ್ನ ಸ್ಟೂಡೆಂಟ್ಸ್ಗಳ ಲವ್ ಸ್ಟೋರಿ ಡೀಸೆಂಟ್ ಆಗಿ ಚೆನ್ನಾಗಿತ್ತು. ಸೊ ಈ ಸೀರೀಸ್ ನಿಮ್ಗೆ ನೆಟ್ಫ್ಲಿಕ್ಸ್ ನಲ್ಲಿ ಹಿಂದಿ, ತಮಿಳ್, ತೆಲುಗು ಲ್ಯಾಂಗ್ವೇಜಸ್ ಅಲ್ಲಿ ಮಾತ್ರ ಅವೈಲಬಲ್ ಇದೆ. ಕನ್ನಡದಲ್ಲೂ ಡಬ್ ಮಾಡಿದಿದ್ರೆ ಇನ್ನೂ ಹೆವಿ ಕನೆಕ್ಟ್ ಆಗ್ತಿತ್ತು. ಇಟ್ಸ್ ಓಕೆ, ನಿಮಗೆ ಈ 3 ಲ್ಯಾಂಗ್ವೇಜಸ್ ಅಲ್ಲಿ ಯಾವ್ದು ಬೆಟರ್ ಅನ್ಸುತ್ತೋ ಅದರಲ್ಲೇ ನೋಡಿ. ಅಂಡ್ ಈ ಸೀರೀಸ್ಗೆ ನಾನು ಕೊಡೋ ರೇಟಿಂಗ್ 10ಗೆ 9. ಆಲ್ರೆಡಿ ನೀವೇನಾದ್ರೂ ಈ ಸೀರೀಸ್ನ ನೋಡಿದ್ರೆ ನಿಮಗೆ ಏನ್ ಅನ್ನಿಸ್ತು ಈ ಸೀರೀಸ್ ಬಗ್ಗೆ ಅಂತ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಸೊ ಈ ರಿವ್ಯೂ ನಿಮ್ಗೆ ಏನಾದ್ರೂ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಹೊಸಬ್ರಾಗಿದ್ರೆ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಪ್ರೆಸ್ ಮಾಡಿ. ಮತ್ತೆ ಸಿಗೋಣ.